ತ್ರಿಬಾಣಧಾರಿ ಬಾರ್ಬರಿಕ್ ಪ್ರೈಮ್ ವಿಡಿಯೋದಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಥ್ರಿಲ್ಲರ್ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಜಸ್ಟ್ ಓಕೆ ಅಂತ ಹೇಳ್ತೀನಿ. ನಮ್ಮ ವಸಿಷ್ಠ ಸಿಂಹ ಅವರು ಈ ಸಿನಿಮಾದಲ್ಲಿ ನಟಿಸಿರೋದ್ರಿಂದ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಸಿನಿಮಾ ರಿಲೀಸ್ ಆದಾಗ ಪ್ರೇಕ್ಷಕರು ತನ್ನ ಸಿನಿಮಾನ ನೋಡೋದಕ್ಕೆ ಥಿಯೇಟರ್ಗೆ ಬರ್ತಿಲ್ಲ ಅಂತ ಈ ಸಿನಿಮಾದ ಡೈರೆಕ್ಟರ್ ಮೋಹನ್ ಶ್ರೀವತ್ಸ ಅವರು ಚಪ್ಲಿಯಲ್ಲಿ ಹೊಡ್ಕೊಂಡಿರ್ತಾರೆ. ಆಗ ಈ ಸಿನಿಮಾ ಸ್ವಲ್ಪ ಮಟ್ಟಿಗೆ ಪಬ್ಲಿಸಿಟಿಯನ್ನ ಪಡ್ಕೊಂಡಿರುತ್ತೆ. ತ್ರಿಬಾಣಧಾರಿ ಬಾರ್ಬರಿಕ್ ಅಂದ್ರೆ ಮಹಾಭಾರತದಲ್ಲಿನ ಒಂದು ಪಾತ್ರ, ಘಟೋತ್ಕಚನ ಮಗ. ಹಾಗಂತ ಈ ಸಿನಿಮಾ ಒಂದು ಸೋಶಿಯೋ ಫ್ಯಾಂಟಸಿ ಮೂವಿ ಅಂತ ಕನ್ಫ್ಯೂಸ್ ಆಗಬೇಡಿ. ಇದೊಂದು ರೊಟೀನ್ ರಿವೆಂಜ್ ಡ್ರಾಮಾ ಅಷ್ಟೇ. ಈ ಬಾರ್ಬರಿಕ್ ಅನ್ನೋ ಹೆಸರನ್ನ ಸಿನಿಮಾದಲ್ಲಿ ಅಲ್ಲಲ್ಲಿ ಬಳಸ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಈ ಪಾತ್ರವನ್ನ ಫೋರ್ಸ್ಡ್ ಆಗಿ ತುರುಕಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಬಾರ್ಬರಿಕ್ ಕುರಿತಾದ ಒಂದು ಸಣ್ಣದಾದ ನಾಟಕ ಇದ್ದು ಇವ್ರ ಬಗ್ಗೆ ಗೊತ್ತಿಲ್ದಿರೋರ್ಗೆ ಒಂದು ಕಿರು ಪರಿಚಯ ಆಗುತ್ತೆ. ಇನ್ನು ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಶ್ಯಾಮ್ ಅನ್ನುವಂತ ಸೈಕಿಯಾಟ್ರಿಸ್ಟ್ ತಂದೆ ತಾಯಿ ಇಲ್ಲದಂತ ತನ್ನ ಮೊಮ್ಮಗಳನ್ನ ಪ್ರೀತಿಯಿಂದ ಸಾಕಿರ್ತಾನೆ. ಆದ್ರೆ ಒಂದು ದಿನ ಆಕೆಯ ಕಿಡ್ನಾಪ್ ಆಗುತ್ತೆ. ಈ ಕಿಡ್ನಾಪ್ಗೂ ನಮ್ಮ ವಸಿಷ್ಠ ಸಿಂಹ ಅವ್ರಿಗೂ ಸಂಬಂಧ ಏನು ಅನ್ನೋದನ್ನ ನೀವು ಮೂವಿ ನೋಡೇ ತಿಳ್ಕೊಳ್ಳಿ. ಒಂದು ಹಂತದಲ್ಲಿ ಈ ಸಿನಿಮಾ ವಿಜಯ್ ಸೇತುಪತಿ ಅವರ ಮಹಾರಾಜ ಸಿನಿಮಾನ ನೆನಪು ಮಾಡ್ತು. ಇಲ್ಲಿ ಬಂದಂತ ಬಾರ್ಬರಿಕ್ ರೆಫರೆನ್ಸ್ ಅನ್ನೆಸೆಸರಿ ಅನ್ನಿಸ್ತು. ಇದನ್ನ ಹೊರತುಪಡಿಸಿ ಒಂದು ಪ್ರಾಪರ್ ಥ್ರಿಲ್ಲರ್ ನ ತೆಗೆದಿದ್ರೆ ಅದೇ ಚೆನ್ನಾಗಿರ್ತಿತ್ತೇನೋ. ವಸಿಷ್ಠ ಅವರು ಕ್ರೈಮ್ ಮಾಡೋದ್ರ ಹಿಂದಿನ ಉದ್ದೇಶ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಇರಲಿಲ್ಲ. ನನಗೆ ಫ್ಯೂ ಪಾರ್ಟ್ಸ್ ಆಫ್ ದ ಮೂವಿ ಪರವಾಗಿಲ್ಲ ಅನಿಸ್ತು. ಉಳಿದ ಬಹುತೇಕ ಭಾಗ ಲ್ಯಾಗ್ ಅನಿಸ್ತು. ಈ ಸಿನಿಮಾ ತಾತ ಹಾಗೂ ಮೊಮ್ಮಗಳ ಎಮೋಷನಲ್ ಕಥೆ ಆಗಿದ್ರು ಕೂಡ ನೋಡೋ ಪ್ರೇಕ್ಷಕನಿಗೆ ಅದು ಫೀಲ್ ಆಗಲ್ಲ. ಕ್ಲೈಮ್ಯಾಕ್ಸ್ ಹಾಗೂ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದಂತ ಟ್ವಿಸ್ಟ್ ಚೆನ್ನಾಗಿತ್ತು. ನಿರ್ದೇಶಕರು ಈ ಸಿನಿಮಾದಲ್ಲಿ ಒಂದೊಳ್ಳೆ ಸಂದೇಶವನ್ನ ಕೊಟ್ಟಿದ್ದಾರೆ. ಆದ್ರೆ ಓವರ್ ಆಲ್ ಸಿನಿಮಾ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡುವಲ್ಲಿ ವಿಫಲವಾಗಿದೆ. ಬಿಜಿಎಂ ಇಸ್ ಗುಡ್, ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಲ್ಸೋ ಗುಡ್. ಅದು ಈ ಸಿನಿಮಾದ ಸ್ಟಾರ್ ಕ್ಯಾಸ್ಟ್ ನ ನೋಡಿದ್ರೆ ಗೊತ್ತಾಗುತ್ತೆ. ಮೂವಿಲಿ ಸಣ್ಣ ಪುಟ್ಟ ಪಾತ್ರಗಳಿಗೂ ಕೂಡ ನೋನ್ ಆಕ್ಟರ್ಸ್ ಅನ್ನೇ ತಗೊಂಡಿರ್ತಾರೆ. ಕೆಲ ದೃಶ್ಯಗಳಲ್ಲಿ ಸತ್ಯರಾಜ್ ಅವರ ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ವಸಿಷ್ಠ ಸಿಂಹ ಅವರಿಗೆ ಒಂದು ಪ್ರಮುಖ ಪಾತ್ರ ಸಿಕ್ಕಿದ್ದು ಅದನ್ನ ಅವರು ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇನ್ನುಳಿದ ಪಾತ್ರಗಳಲ್ಲಿ ನಟಿಸಿದಂತ ವಸಿಷ್ಠ ಅವರ ಗೆಳೆಯನ ಪಾತ್ರದಲ್ಲಿ ನಟಿಸಿದಂತ ನಟ ಮೊಟ್ಟೆ ರಾಜೇಂದ್ರನ್, ಉದಯ ಭಾನು, ಸತ್ಯಂ ರಾಜೇಶ್, ವಿ ಗಣೇಶ್ ಇವರೆಲ್ಲರೂ ಕೂಡ ತಮ್ಮ ಪಾತ್ರಗಳಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮೂವಿಯಲ್ಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಒಂದೊಳ್ಳೆ ಸಂದೇಶವಿರುವಂತ ಥ್ರಿಲ್ಲರ್ ಸಿನಿಮಾನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಪ್ರೈಮ್ ವಿಡಿಯೋದಲ್ಲಿ ಕನ್ನಡ ಡಬ್ಬಿಂಗ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಇದಾಗಿರುತ್ತೆ ತ್ರಿಬಾಣಧಾರಿ ಬಾರ್ಬರಿಕ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.